ಓಕೆ, ಈ ಕ್ವಶನ್ನ ಡಿಸ್ಕಸ್ ಮಾಡೋಣ ನೋಡಿ. ಈ ಟೈಪ್ ಆಫ್ ಪ್ಯಾಟರ್ನ್ ಕ್ವಶನ್ ಕೂಡ ತುಂಬ ಇಂಪಾರ್ಟೆಂಟು. ಓಕೆ, ಇದು ನಮಗೆ ಸಮ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿರೋಂಥ ಎಕ್ಸಾಮ್ ಇದು ಕೂಡ. ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ, ಲೆಟ್ ಎಮ್ ಬಿ ದ ರಿಯಲ್ ವೆಕ್ಟರ್ ಸ್ಪೇಸ್ ಆಫ್ 2x3 ಮ್ಯಾಟ್ರಿಸಸ್ ವಿತ್ ರಿಯಲ್ ಎಂಟ್ರೀಸ್. ಓಕೆ, ಲೆಟ್ ಟಿ is mapping from m to m be defined by like this. What is the determinant of t? ಡಿಟರ್ಮಿನೆಂಟ್ ಅನ್ನೋದು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಫಸ್ಟ್ ನಮಗೆ ಟಿ ಈಸ್ ಮ್ಯಾಪಿಂಗ್ ಫ್ರಮ್ ಎಮ್ ಟು ಎಮ್ ಕೊಟ್ಟಿದ್ದಾರೆ. ಓಕೆ, ಎಮ್ ಟು ಎಮ್ ಅಂದರೆ ಏನು? ಇಲ್ಲಿ ಎಮ್ ಅನ್ನೋದು 2x3 ಮ್ಯಾಟ್ರಿಸಸ್. ಓಕೆ, ಇದರಲ್ಲಿ ಬೇಸಿಸ್ ಹೆಂಗಿರುತ್ತೆ ನಮಗೆ? ಇದರಲ್ಲಿ ನಂಬರ್ ಆಫ್ ಬೇಸಿಸ್ ಎಷ್ಟಿರುತ್ತೆ? ದಟ್ ನಥಿಂಗ್ ಬಟ್ ಡೈಮೆನ್ಷನ್ ಆಫ್ 2x3 ಏನಾಗುತ್ತೆ ಅಂದರೆ 2 × 3. ಇದರ ಆರ್ಡರ್ ಎಷ್ಟಿರುತ್ತೋ ಅದನ್ನು ಮಲ್ಟಿಪ್ಲೈ ಮಾಡಿ, ನಿಮಿಷ, ಇದರ ಆರ್ಡರ್ನ ಮಲ್ಟಿಪ್ಲೈ ಮಾಡಿದರೆ 2 × 3 ಯು ಗೆಟ್ 6 ಬೇಸಿಸ್ ಇರುತ್ತೆ ನಮಗೆ. ಓಕೆ, ಫಸ್ಟ್ ನೀವು ಬೇಸಿಸ್ ಅನ್ನೋದು ಬರ್ಕೊಳ್ಳಿ. ಫಸ್ಟ್ ಬೇಸಿಸ್ ಅನ್ನೋದು ನಾವು ಬರೀತೀನಿ ನೋಡಿ. ಫಸ್ಟ್ 2x3 ಮ್ಯಾಟ್ರಿಸಸ್ 2 ರೋಸ್ ಇರುತ್ತೆ, 3 ಕಾಲಮ್ಸ್ ಇರುತ್ತೆ. 2 ರೋಸು 3 ಕಾಲಮ್ಸ್. ಓಕೆ, ಅಂದರೆ ನಮಗೆ 1 0 0 0 0 0 ಇದೊಂದು ಬೇಸಿಸ್ ಆಗುತ್ತೆ. ಓಕೆ, 2 ರೋಸ್ ಇದೆ, 3 ಕಾಲಮ್ಸ್. ನೆಕ್ಸ್ಟು 0 1 0 0 0 0 ಸ್ಟ್ಯಾಂಡರ್ಡ್ ಬೇಸಿಸ್ ಇದು. ನೆಕ್ಸ್ಟು 0 0 1 0 0 0. ಓಕೆ, ನೆಕ್ಸ್ಟು 0 0 0 1 0 0. ಓಕೆ, ನೆಕ್ಸ್ಟು 0 0 0 0 1 0. ನೆಕ್ಸ್ಟು 0 0 0 0 0 1. ದೀಸ್ ಆರ್ ದಿ 6 ಬೇಸಿಸ್. ಓಕೆ, ಇವಾಗ ಪ್ರತಿಯೊಂದು ಬೇಸಿಸ್ಸು ಇದರಲ್ಲಿ ಕೊಟ್ಟಿರೋ ಕಂಡೀಷನಲ್ಲಿ ನಾವು ಪುಟ್ ಮಾಡಬೇಕಾಗುತ್ತೆ. ಫಸ್ಟ್ ಬೇಸಿಸ್ ತೊಗೊಂಡ್ರೆ ಟಿ ಆಫ್ 1 0 0 0 0 0 ಇದಕ್ಕೆ ಕಂಡೀಷನ್ ಅಪ್ಲೈ ಮಾಡಿ. ಓಕೆ, ಅಪ್ಲೈ ಮಾಡಿದರೆ ಫಸ್ಟ್ ನೋಡಿ, ನೀವು ಅಬ್ಸರ್ವ್ ಮಾಡಿದರೆ x1 ಇಲ್ಲಿದೆ, ಇದರಲ್ಲಿ x1 ಎಲ್ಲಿದೆ? ಇಲ್ಲಿದೆ x1. ಇನ್ನು ರಿಮೈನಿಂಗ್ಲೆಲ್ಲ 0 ಬರುತ್ತೆ. ಅಂದರೆ ಇದ್ರ ವ್ಯಾಲ್ಯೂ ಅನ್ನೋದು ನಿಮ್ಗೆ ಹೆಂಗೆ ಬರುತ್ತೆ ಅಂದರೆ, ಇದ್ರ ವ್ಯಾಲ್ಯೂ ಅನ್ನೋದು ನಿಮಗೆ ಎಲ್ಲಿ x1 ಇದೆ ಥರ್ಡ್ ಪೊಸಿಷನ್, ಇಲ್ಲಿ x1 ಅಂದರೆ ಇಲ್ಲಿ 1 ಬರುತ್ತೆ, ಇನ್ನೆಲ್ಲ 0 ಇರುತ್ತೆ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಟಿ ಆಫ್ ದಿಸ್. ಆ್ಯಂಡ್ ಸೆಕೆಂಡ್ ಬೇಸಿಸ್ 0 1 0 0 0 0. ಅಂದರೆ ಈ ಪೊಸಿಷನ್ x2 ಪೊಸಿಷನ್ ಎಲ್ಲಿ ಬರ್ತಿದೆ? ಇಲ್ಲಿ. ಅಂದರೆ ನಮಗೆ ಇಲ್ಲಿ 1 ಬರುತ್ತೆ, ಇನ್ನೆಲ್ಲ ಪ್ಲೇಸಸ್ಸಲ್ಲಿ 0 ಬರುತ್ತೆ. ಸಿಮಿಲರ್ಲಿ ಟಿ ಆಫ್ 0 0 1 0 0 0. ಓಕೆ, x3 ಎಲ್ಲಿದೆ ನಮಗೆ? x3 ಇಲ್ಲಿದೆ, ಅಂದರೆ ಇಲ್ಲಿ 1 ಬರುತ್ತೆ, ಇನ್ನೆಲ್ಲ 0 ಇರುತ್ತೆ ನಮಗೆ. ನೆಕ್ಸ್ಟ್ ಸಿಮಿಲರ್ಲಿ ಟಿ ಆಫ್ 0 0 0 1 0 0. ಅಂದರೆ x4 ಎಲ್ಲಿದೆ? ಇದರಲ್ಲಿ ಇಲ್ಲಿದೆ, ಅಂದರೆ ಇಲ್ಲಿ 1 ಬರುತ್ತೆ, ಇನ್ನೆಲ್ಲ 0 ಇರುತ್ತೆ. ನೆಕ್ಸ್ಟ್ ಸಿಮಿಲರ್ಲಿ ಟಿ ಆಫ್ 0 0 0 0 1 0. ಓಕೆ, ಅಂದರೆ x5 ಪೊಸಿಷನ್ ಅಂದರೆ ಇಲ್ಲೇ ಇರುತ್ತೆ, ಅಂದರೆ ಸೇಮ್ 0 0 0 0 1 0 ಇದೇ ಬರುತ್ತೆ. ಫೈನಲಿ 0 0 0 0 0 1. ಲಾಸ್ಟ್ ಎಲ್ಲ ಬರುತ್ತೆ ನಮಗೆ? ಫಸ್ಟಲ್ಲಿ ಬರುತ್ತೆ, ಅಂದರೆ -x6 ಅಂದರೆ x6 ವ್ಯಾಲ್ಯೂ 1, ಅಂದರೆ -1 0 0 0 0 ಇಷ್ಟು ಬರುತ್ತೆ. ಇವಾಗ ಇದನ್ನು ಮ್ಯಾಟ್ರಿಕ್ಸ್ ಫಾರ್ಮ್ಗೆ ಹೆಂಗೆ ಬರೆಯೋದು ಅಂತ ನೋಡೋಣ. ಮ್ಯಾಟ್ರಿಕ್ಸ್ ಅನ್ನೋದು ಇದ್ರದ್ದು ಡೈಮೆನ್ಷನ್ನು ನೋಡಿ. ವಾಟ್ ಈಸ್ ದ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್? ಏನಾಗುತ್ತೆ? ಡೈಮೆನ್ಷನ್ ಆಫ್ ಕೋಡೊಮೈನ್ ಇಂಟು ಡೈಮೆನ್ಷನ್ ಆಫ್ ಡೊಮೈನ್. ಕರೆಕ್ಟಾ? ಅಂದರೆ ಇದು 6 ಮ್ಯಾಟ್ರಿಕ್ಸ್ ಬರುತ್ತೆ. ಓಕೆ, ಟಿ ಇದು ನಮಗೆ 6x6 ಮ್ಯಾಟ್ರಿಕ್ಸ್ ಬರುತ್ತೆ. 6x6 ಮ್ಯಾಟ್ರಿಕ್ಸ್. ಇವಾಗ ಏನು ಮಾಡಿದ್ರೆ ಅಂದರೆ ಪ್ರತಿಯೊಂದು ಮ್ಯಾಟ್ರಿಕ್ಸ್ನು ಒಂದು ಕಾಲಮಲ್ಲಿ ಬರೀರಿ.
ಅಂದರೆ 0 0 1 0 0 ಇದನ್ನು ಒಂದು ಕಾಲಮಲ್ಲಿ ಬರೀರಿ. ಅಂದರೆ 0 0 1 0 0 0 ಇದೊಂದು ಕಾಲಮ್. ಸೆಕೆಂಡ್ ಒನ್ ಇನ್ನೊಂದು ಕಾಲಮಲ್ಲಿ ಬರೀರಿ. 0 0 0 0 0 1. ನೆಕ್ಸ್ಟ್ ಥರ್ಡ್ ಒನ್ 0 0 0 1 0 0. ನೆಕ್ಸ್ಟ್ 0 1 0 0 0 0. ನೆಕ್ಸ್ಟ್ 0 0 0 0 1 0. ನೆಕ್ಸ್ಟ್ ಇದು -1 0 0 0 0 0 ಇಷ್ಟು ಬರುತ್ತೆ. ಇದಕ್ಕೆ ನಾವು ಡಿಟರ್ಮಿನೆಂಟ್ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಓಕೆ, ಇಲ್ಲಿ ಬರೀತೀನಿ ನೋಡಿ. ಇದಕ್ಕೆ ಡಿಟರ್ಮಿನೆಂಟ್ ಅನ್ನೋದು ಫೈಂಡ್ ಔಟ್ ಮಾಡೋಣ. ಡಿಟರ್ಮಿನೆಂಟ್ ಆಫ್ ಟಿ ಏನಾಗುತ್ತೆ, ಇದನ್ನು 2 ವೇಸಲ್ಲಿ ನಾವು ಸಾಲ್ವ್ ಮಾಡ್ಬೋದು. ಇದನ್ನು ಬ್ಲಾಕ್ ಮ್ಯಾಟ್ರಿಸಸ್ಸಲ್ಲಿ ಬರ್ಕೊಬೋದು. ಬ್ಲಾಕ್ ಮ್ಯಾಟ್ರಿಸಸ್ ತೊಗೊಂಡು ಮಾಡ್ಬೋದು. ಇಲ್ಲ ಅಂದರೆ ಒಂದು ಕೆಲಸ ಮಾಡೋಣ, ನಾನೇನು ಮಾಡ್ತೀನಿ, ಫಸ್ಟ್ ರೋ 1 ರೋ 3ನ ಇಂಟರ್ಚೇಂಜ್ ಮಾಡ್ತೀನಿ. ಓಕೆ, ಅಂದರೆ ಎಲ್ಲ ಒಂದು ಪ್ರಾಪರಾಗಿ ಅರೇಂಜ್ ಮಾಡ್ಕೊಳ್ಳೋಣ. ಓಕೆ, ಇದನ್ನು ನಾನು ಇವೆರಡನ್ನೂ ರೋಸ್ನ ಇಂಟರ್ಚೇಂಜ್ ಮಾಡಿದ್ರೆ ಹೆಂಗೆ ಬರುತ್ತೆ ನಮಗೆ ನೋಡಿ. 1 0 0 0 0 ಹೀಗೆ ಬರುತ್ತೆ. ಕರೆಕ್ಟಾ? ನೆಕ್ಸ್ಟು R1 ಇಂಟರ್ಚೇಂಜ್ R3 ಮಾಡಿ. ನೆಕ್ಸ್ಟು ಸಿಮಿಲರ್ಲಿ R2 ಇಂಟರ್ಚೇಂಜ್ R6 ಮಾಡಿ. ಓಕೆ, ನೆಕ್ಸ್ಟು ಓಕೆ, ಫಸ್ಟ್ ಇವೆರಡನ್ನೂ ಮಾಡೋಣ, ಕನ್ಫ್ಯೂಸ್ ಆಗ್ದಿರ ಇರ್ತೀರ. 1 0 0. ನೆಕ್ಸ್ಟು 0 1 0 0 0. ಕರೆಕ್ಟಾ? ನೆಕ್ಸ್ಟು ಇದು ಇಲ್ಲಿಗೆ ಬಂದರೆ ಥರ್ಡ್ ಒನ್ ಇಂಟರ್ಚೇಂಜ್ ಆಗಿದ್ದಲ್ಲ, 0 0 0 0 -1. ಇನ್ನೊಂದು ಇಂಪಾರ್ಟೆಂಟು, ನೀವೇನಾದರೂ 2 ರೋಸ್ನ ಇಂಟರ್ಚೇಂಜ್ ಮಾಡಿ, 2 ರೋಸ್ ಇಲ್ಲಾಂದ್ರೆ ಕಾಲಮ್ಸ್ನ ಇಂಟರ್ಚೇಂಜ್ ಮಾಡಿದರೆ ಡಿಟರ್ಮಿನೆಂಟಲ್ಲಿ ಮೈನಸ್ನ ಮಲ್ಟಿಪ್ಲೈ ಮಾಡ್ಕೊಬೇಕು. ಓಕೆ, ಇದು R1 ಇಂಟರ್ಚೇಂಜ್ R3 ಮಾಡಿದ್ರಿಗೆ ಅಗೇನ್ ನಾನು R2 ಇಂಟರ್ಚೇಂಜ್ R6 ಮಾಡಿದ್ದೀನಿ, ಅದಕ್ಕೆ ಮತ್ತೆ -1 ಮಾಡ್ಕೊತೀನಿ. ಓಕೆ, ನೆಕ್ಸ್ಟ್ ಫೋರ್ತ್ ಏನಿದೆ 0 0 0 0 0 1 0 0 1 0 0. ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ 0 0 0 1 0 ಇದೇನಾ? ಎಸ್. ನೆಕ್ಸ್ಟ್ 0 0 0 ಇಲ್ಲಿ 1 2 3 4 5 6 ಅಲ್ಲ, ಒಂದು ನಿಮಿಷ ಇರಿ. ಓಕೆ, ಇಲ್ಲಿ 0 ಇಲ್ಲಿ 0 -1 0 0 0 1 0 ಇಲ್ಲಿ 1 0 0 ಈಗ ಬರುತ್ತೆ. ಅಷ್ಟೇ ತಾನೆ? 1. ಎಸ್. ಇವಾಗ ಮತ್ತೆ ನಾನೇನು ಮಾಡ್ತೀನಿ ಅಂದರೆ ಮತ್ತೆ ಏನು ಮಾಡ್ತೀನಿ ಅಂದರೆ R3 ಇಂಟರ್ಚೇಂಜ್ R4 ಮಾಡಿ. ಓಕೆ, 1 0 0 ಒಂದೇ ಸಲ ನೀವೆಲ್ಲ ಇಂಟರ್ಚೇಂಜ್ ಮಾಡ್ಕೊಬೋದು, ನೋ ಪ್ರಾಬ್ಲಮ್. ಬಟ್ ಕನ್ಫ್ಯೂಸ್ ಆಗದಿರ ಇರಲಿ ಅಂತ ನಾನು ಹಿಂಗೆ ಮಾಡ್ತಾಯಿದ್ದೀನಿ. ಓಕೆ, ಇಲ್ಲಿ 0 1 0 0 0. ನೆಕ್ಸ್ಟ್ 0 0 0 0 -1. ನೆಕ್ಸ್ಟ್ 0 0 0. ಇವೆರಡು ಇಂಟರ್ಚೇಂಜ್ ಮಾಡೋಣ. ಯಾವುದು? R5 ಆ್ಯಂಡ್ R6 ಇವೆರಡು ಇಂಟರ್ಚೇಂಜ್ ಮಾಡೋಣ. ಇಂಟರ್ಚೇಂಜ್ 2 ಟೈಮ್ಸ್ ಮಾಡ್ತಾಯಿದ್ದೀನಿ, ಮೈನಸ್ ಮತ್ತೆ ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ. ಆಲ್ರೆಡಿ ಇವು ಮೈನಸ್ ನೋಡಿ, ಇಲ್ಲಿರೋ ಮೈನಸ್ ಪ್ಲಸ್ ಆಗಿದೆ. ಮತ್ತೆ 2 ರೋಸ್ನ ಇಂಟರ್ಚೇಂಜ್ ಮಾಡ್ತಾಯಿದ್ದೀನಿ, ಇದೊಂದು ಮತ್ತು ಇದೊಂದು, ಅದರಿಂದ ಮೈನಸ್ ಮಲ್ಟಿಪ್ಲೈ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಇದೇನು ಬರುತ್ತೆ, ಇಲ್ಲಿ ನಮಗೆ ಇಲ್ಲಿ 1 0 0. ನೆಕ್ಸ್ಟ್ 0 0 0 0 1 0 ಈಗ ಬರುತ್ತೆ.
ಓಕೆ. ನೆಕ್ಸ್ಟ್ ಅಗೈನ್ ನಾನೇನು ಮಾಡ್ತೀನಿ, ಇಂಟರ್ಚೇಂಜ್ ಮಾಡ್ತೀನಿ ನೋಡಿ. ಫಸ್ಟು ಹಂಗೆ ಇರುತ್ತೆ, ನೆಕ್ಸ್ಟ್ ಇದು ಕೂಡ ಹಂಗೆ ಇರುತ್ತೆ, ನೆಕ್ಸ್ಟ್ ಇದು ಕೂಡ ಹಂಗೆ ಇರುತ್ತೆ, ನೆಕ್ಸ್ಟ್ R3 ಇಂಟರ್ಚೇಂಜ್ R4 ಮಾಡಿದ್ರಲ್ಲ. ಎಸ್. ಇವಾಗ ಮತ್ತೆ ಇವೆರಡು ಇಂಟರ್ಚೇಂಜ್ ಮಾಡಿದ್ವಿ. ಮತ್ತೇನು ಮಾಡ್ತೀನಿ ಅಂದರೆ ಇವೆರಡನ್ನೂ ಇಂಟರ್ಚೇಂಜ್ ಮಾಡೋಣ. ಯಾವುದು, ಮತ್ತೆ R4 ಇಂಟರ್ಚೇಂಜ್ R5 ಮಾಡಿ. ಅವಾಗ ನಮಗೆ ಇದು 0 0 0 1 0 0 ಮತ್ತು ಇದು 0 0. ಮತ್ತು ನಾನೇನು ಮಾಡ್ತೀನಿ, R5 ಇಂಟರ್ಚೇಂಜ್ R6 ಮಾಡ್ಕೊತೀನಿ. ಅದರಿಂದ ಇಲ್ಲಿರೋ ಮೈನಸ್ ಪ್ಲಸ್ಗಳಾಗಿಬಿಡುತ್ತೆ. ಇಲ್ಲಿ 1 ಇಲ್ಲಿ 0 1 0 0 0 0 0 0 -1 ಹೀಗೆ ಬರುತ್ತೆ ಫೈನಲ್ ಆಗಿ ಮ್ಯಾಟ್ರಿಕ್ಸ್ ಅನ್ನೋದು. ಇವಾಗ ಇದನ್ನು ನೀವು ಅಬ್ಸರ್ವ್ ಮಾಡಿದರೆ ಕರೆಕ್ಟಾಗಿ ಇಟ್ ಈಸ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಮ್ಯಾಟ್ರಿಕ್ಸಲ್ಲಿ ವಾಟ್ ಈಸ್ ದ ಡಿಟರ್ಮಿನೆಂಟ್ ಆಫ್ ಡಯಾಗ್ನಲ್ ಮ್ಯಾಟ್ರಿಕ್ಸ್? ಪ್ರಾಡಕ್ಟ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್. Okay, that means 1 into 1 into 1 into 1 into 1 1 into -1. Finally you get -1. Therefore determinant of t is to -1. This is our final answer. ಇದರ ಆನ್ಸರ್ ಎಷ್ಟು ಬರುತ್ತದೆ? -1 is the correct answer. ಓಕೆ, ಅರ್ಥ ಆಯ್ತಾ? ಜಸ್ಟ್ ಡಿಟರ್ಮಿನೆಂಟ್ ಬೇಸಿಸ್ ಇರುತ್ತೆ. ಇದನ್ನು ಇನ್ನೊಂದು ವೇಯಲ್ಲಿ ಕೂಡ ಮಾಡ್ಬೋದು. ಓಕೆ, ಇನ್ನೊಂದು ವೇಯಲ್ಲಿ ಏನಂದರೆ ಬ್ಲಾಕ್ ಮ್ಯಾಟ್ರಿಕ್ಸ್ ತೊಗೊಂಡು ಬ್ಲಾಕ್ ಮ್ಯಾಟ್ರಿಕ್ಸಲ್ಲಿ ಈಗ ಡಿವೈಡ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲ ಅಂದರೆ ನೀವು ಅಬ್ಸರ್ವ್ ಮಾಡಿದರೆ ಇದನ್ನು ಈಗ ಡಿವೈಡ್ ಮಾಡ್ಕೊತೀನಿ. ಯು ಗೈಸ್ ಕ್ಯಾನ್ ಡಿವೈಡ್ ಲೈಕ್ ದಿಸ್ ಆಲ್ಸೋ. ಓಕೆ, ಇದು 0 ಆಗುತ್ತೆ, ಈ ಪಾರ್ಟ್ 0. ಓಕೆ, ಇಲ್ಲ ಅಂದರೆ ಈಗ ಡಿವೈಡ್ ಮಾಡೋಣ. ಈಗ ಡಿವೈಡ್ ಮಾಡಿ 2 2 2 ಇದು ಮಾಡಿದರೆ ಈಗಾದರೂ ಡಿವೈಡ್ ಮಾಡ್ಬೋದು. ಓಕೆ, ಬ್ಲಾಕ್ ಮ್ಯಾಟ್ರಿಸಸ್ಸಲ್ಲಿ. ಈ ಕ್ವಶನ್ ನೋಡಿ, ಲೆಟ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಟಿ ಈಸ್ ಮ್ಯಾಪಿಂಗ್ ಫ್ರಮ್. ಓಕೆ, ಈ ಕ್ವಶನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ.